ಇನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿಕೆ ಶಿವಕುಮಾರ್ ಮಿಡ್ ನೈಟ್ ಆಪರೇಷನ್ ನಡೆಸಿದ್ದಾರೆ. ಈ ಮುಖಾಂತರ ಕುಮಾರಸ್ವಾಮಿಗೆ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಸುಮಾರು 300ಕ್ಕೂ ಹೆಚ್ಚು ಜೆಡಿಎಸ್ ಕಾರ್ಯಕರ್ತರು ಈಗ ಕಾಂಗ್ರೆಸ್ಗೆ ಜಂಪ್ ಆಗಿದ್ದಾರೆ. ನಿನ್ನೆ ರಾತ್ರಿ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಎಲ್ಲರನ್ನೂ ಕೂಡ ಬರಮಾಡಿಕೊಂಡಿದ್ದಾರೆ. ಅಕ್ಕೂರ್ ದೊಡ್ಡಿ ಶಿವಣ್ಣ ಸೇರಿದಂತೆ ಜೆಡಿಎಸ್ ಮುಖಂಡರನ್ನ ಸ್ವಾಗತಿಸಿದ್ದಾರೆ ಡಿಕೆ ಶಿವಕುಮಾರ್. ಅವ್ರು ಹೇಳಿದ್ರು, ಕುಮಾರಸ್ವಾಮಿ ಮಂಡ್ಯಕ್ಕೆ ಹೊರಟೋಗಿದ್ದಾರೆ, ಜೆಡಿಎಸ್ಗೋಸ್ಕರ ನಿಮ್ಮ ಸಮಯವನ್ನು ಹಾಳು ಮಾಡ್ಕೋಬೇಡಿ, ಎಲ್ಲರೂ ನಮ್ಮ ಜೊತೆ ಬನ್ನಿ, ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಡಿಕೆ ಶಿವಕುಮಾರ್ ಕರೆ ಕೊಟ್ಟಿದ್ದಾರೆ. ಓಕೆ, ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ ಮಿಡ್ ನೈಟ್ ಆಪರೇಷನ್. ರಾತ್ರಿ 11:15 ಸುಮಾರು 300ಕ್ಕೂ ಹೆಚ್ಚು ಜೆ ಡಿ ಎಸ್ನ ಕಾರ್ಯಕರ್ತರು, ಅದರಲ್ಲೂ ಅವರೆಲ್ಲರೂ ಕೂಡ ಕುಮಾರಸ್ವಾಮಿಯರ ಆಪ್ತರು ಅಂತಲೇ ಹೇಳಲಾಗ್ತಾ ಇದೆ. ಇವರೆಲ್ಲ ಕುಮಾರಸ್ವಾಮಿ ಆಪ್ತರು, ಜೆ ಡಿ ಎಸ್ನಲ್ಲಿದ್ದವರು. ಇವರೆಲ್ಲರನ್ನೂ ಕೂಡ 300ಕ್ಕೂ ಹೆಚ್ಚು ಜನರನ್ನು ಆಪರೇಟ್ ಮಾಡಿ ಎಲ್ಲರನ್ನೂ ಪಕ್ಷಕ್ಕೆ ಬರಮಾಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಅವ್ರು ಹೇಳೋದು, ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಕೊಟ್ಟೋದ್ರು, ಹೆಂಗಿದ್ರು ಚನ್ನಪಟ್ಟಣ ಖಾಲಿ ಆಗುತ್ತೆ, ಅವ್ರು ಚನ್ನಪಟ್ಟಣದಲ್ಲಿ ಇರಲ್ಲ, ಜೆ ಡಿ ಎಸ್ಗೋಸ್ಕರ ನೀವು ಯಾಕೆ ಟೈಮ್ ವೇಸ್ಟ್ ಮಾಡ್ಕೋತೀರಾ, ಕಾಂಗ್ರೆಸ್ಗೆ ಬನ್ನಿ, ಕಾಂಗ್ರೆಸ್ನಲ್ಲಿ ನಿಮ್ಮ ಜೊತೆ ನಾನು ನಿಂತ್ಕೋತೀನಿ ಅಂತೆಲ್ಲ ಡಿ ಕೆ ಶಿವಕುಮಾರ್ ಅವರು ಮಾತು ಕೊಟ್ಟು ಅವರೆಲ್ಲರನ್ನೂ ಕೂಡ ಕರ್ಕೊಂಡಿದ್ದಾರೆ. ಇದೊಂದು ರೀತಿ ನಡೀತಾ ಇದೆ. ಯಾಕೆಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್, ಸೇರಿಗೆ ಸವ್ವಾ ಸೇರು ಅನ್ನೋ ರೀತಿಯಲ್ಲಿ ಪ್ರಚಾರ ನಡೀತಾ ಇದೆ. ಅವ್ರನ್ನ ಒಂದಷ್ಟು ಜನರನ್ನ ಆಪರೇಟ್ ಮಾಡಿದ್ರೆ ಇವ್ರ ಕಡೆ ಅವ್ರು ಒಂದಷ್ಟು ಜನರನ್ನ ಆಪರೇಟ್ ಮಾಡ್ತಾ ಇದ್ದಾರೆ. ಇದೇ ಮುಂದುವರಿತಾ ಇದೆ. ಸೊ ಈಗಲೂ ಕೂಡ ಅದೇ ರೀತಿಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನ ಜೆ ಡಿ ಎಸ್ ಕಾರ್ಯಕರ್ತರು ಕಾಂಗ್ರೆಸ್ಗೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ ಶಾಲ್ ಹಾಕೋದ್ರ ಮುಖಾಂತರ. ಕುಮಾರಸ್ವಾಮಿ ಅವರು ನಿಮ್ಮನ್ನ ಬಿಟ್ಟು ಮಂಡ್ಯಕ್ಕೆ ಹೋಗಿದ್ದಾರೆ. ಮಂಡ್ಯದಲ್ಲೂ ಗೆಲ್ಲೋದಿಲ್ಲ, ಅದು ಬೇರೆ ವಿಚಾರ. ಆದರೆ ನೀವು ಅವ್ರನ್ನೆಲ್ಲ ನಂಬ್ಕೊಂಡು ಮುಂದಕ್ಕೆ ರಾಜಕಾರಣ ಮಾಡೋಕ್ಕಾಗೋದಿಲ್ಲ. ನೀವೆಲ್ಲ ಕಷ್ಟಪಟ್ಟು ಪಾರ್ಟಿನ ಉಳಿಸ್ಕೊಂಡಿದ್ದೀರಿ. ಈಗ ನೀವು ಅಲ್ಲಿದ್ದು ವೇಸ್ಟ್ ಮಾಡ್ಕೊಳ್ಕೋಬೇಡಿ. ನಾನಿದ್ದೀನಿ, ದಯವಿಟ್ಟು ಬನ್ನಿ, ಎಲ್ಲ ಜೊತೆಗೆ ಸೇರಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದು ಮಾದರಿ ಜಿಲ್ಲೆಯಾಗಿ ಮಾಡೋಣ. ಈಗಲೇ ಅನೇಕ ಕಾರ್ಯಕ್ರಮ ಕೈಗೊಂಡಿರೋ ತಮಗೆಲ್ಲ ಗೊತ್ತಿದೆ. ಪ್ರತಿ ಕುಟುಂಬಕ್ಕೂ, ನಿಮ್ಮ ಕುಟುಂಬಕ್ಕೂ ಕೂಡ ನಾವು ಪಾರ್ಟಿ ಪಕ್ಷ ಅಲ್ಲದೆ ನಾವು ನಮ್ಮ ಗ್ಯಾರಂಟಿಗಳನ್ನು ಕೂಡ ನಾವು ತಲುಪಿಸ್ತಾ ಇದ್ದೀವಿ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ಈಗ ನೋಡಿ ನಿಮ್ಮನ್ನು ಬಿಟ್ಬಿಟ್ಟು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಂಡ. ಸುಕೇಶ್, ಈಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡೂ ಆರ್ ಡೈ ಅನ್ನೋ ರೀತಿಯಲ್ಲಿ ಎರಡೂ ಪಕ್ಷದವರು ಪ್ರಚಾರ ಮಾಡ್ತಾ ಇದ್ದಾರೆ. ಈಗ ಒಂದು 300 ಜನ ಕಾರ್ಯಕರ್ತರು, ಜೆ ಡಿ ಎಸ್ ಕಾರ್ಯಕರ್ತರು ಕಾಂಗ್ರೆಸ್ಗೆ ಬಂದಿರತಕ್ಕಂಥದ್ದು, ಎಲ್ಲರೂ ಕುಮಾರಸ್ವಾಮಿ ಅವರ ಆತ್ಮೀಯರು ಅಂತಲೇ ಹೇಳ್ತಾರೆ. ಸೊ ಯಾವ ರೀತಿ ಇದು, ಅವರು ಕೂಡ ಇದಕ್ಕೆ ಕೌಂಟರ್ ಕೊಡ್ತಾರಾ? ಎಷ್ಟು ಡ್ಯಾಮೇಜ್ ಆಗ್ಬೋದು ಮೈತ್ರಿ ಪಕ್ಷಕ್ಕೆ ಇದು ಅಂತ? ಅರವಿಂದ್, ರಾಜಕಾರಣದಲ್ಲಿ ವಿಶೇಷವಾಗಿ ಚುನಾವಣಾ ಸಂದರ್ಭಗಳಲ್ಲಿ ಪಕ್ಷಾಂತರ ಅನ್ನುವಂಥದ್ದು ಸಹಜ. ತಮ್ಮವಾದ ಕಾರಣಗಳಿಗೆ ಭಿನ್ನಾಭಿಪ್ರಾಯಗಳನ್ನ ಅಥವಾ ತಾವಿರುವಂಥ ಪಕ್ಷದಲ್ಲಿ ಬೇಸರವನ್ನು ಇಟ್ಕೊಂಡಂಥವ್ರು ಚುನಾವಣಾ ಸಂದರ್ಭದಲ್ಲಿ ಇನ್ನೊಂದು ಕಡೆ ಹೋಗುವಂಥ ಸಹಜವಾದ ಬೆಳವಣಿಗೆ, ತುಂಬ ವಿಶೇಷ ಅಂತ ಅನ್ಸಲ್ಲ. ಆದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಬಾರಿಯ ಜಿದ್ದಾಜಿದ್ದಿಯಲ್ಲಿ ಗೆಲ್ಲಲೇಬೇಕು ಅನ್ನುವಂಥ ಹಠದಲ್ಲಿ ಸಾಕಷ್ಟು ಜನ ಸೆಳೆಯುವ ಜೊತೆಗೆ ಕಾಂಗ್ರೆಸ್ ಹೇಳ್ಕೊಂಡು ಬರ್ತಾ ಇರುವಂಥದ್ದು ಆ ಭಾಗದಲ್ಲಿ ಜೆ ಡಿ ಎಸ್ಸು ಬಿ ಜೆ ಪಿ ಜೊತೆ ಮೈತ್ರಿ ಆಗಿದೆ, ಇವತ್ತೆಲ್ಲ ನಾಳೆ ಅದು ಮರ್ಜ್ ಆಗುತ್ತೆ ಬಿ ಜೆ ಪಿ ಜೊತೆಗೆ, ಅದೇ ವಿಲೀನ ಆಗೋದಾದರೆ ನೀವು ಯಾಕಲ್ಲಿರ್ತೀರಿ ಅನ್ನುವಂಥ ಒಂದು ಅಸ್ತ್ರವನ್ನು ಕಾಂಗ್ರೆಸ್ ಪದೇ ಪದೇ ಬಳಸ್ತಾ ಇರುವಂಥದ್ದು. ಇದರ ಭಾಗವಾಗಿ ಸಾಕಷ್ಟು ಜನರನ್ನು ಸೆಳೆಯುವಂಥ ಪ್ರಯತ್ನ ಮಾಡ್ತಾರೆ. ವಿಶೇಷ ಕಾನ್ಸಂಟ್ರೇಷನ್ ಚನ್ನಪಟ್ಟಣಕ್ಕೆ ಮಾಡ್ತಾ ಇರುವಂಥದ್ದು ಡಿ ಕೆ ಸಹೋದರರು ಕಾಣಿಸ್ತಾ ಇದೆ. ಯಾಕಂದರೆ ಡಿ ಕೆ ಸಹೋದರರು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಕೂಡ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಸಾಕಷ್ಟು ವೀಕ್ ಇದೆ ಅಲ್ಲಿ. ಹಾಗಾಗಿ ಯಾಕಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ, ಯೋಗೇಶ್ವರ್ ವರ್ಸಸ್ ಕುಮಾರಸ್ವಾಮಿ ನಡುವಿನ ಜಿದ್ದಾಜಿದ್ದಿಯಲ್ಲಿ 3ನೇ ಪ್ಲೇಸಲ್ಲಿರುವಂಥ ಕಾಂಗ್ರೆಸ್ಗೆ ಬಲ ತುಂಬಿಸಿಕೊಳ್ಳಬೇಕು, ಬಲ ಹೆಚ್ಚಿಸಿಕೊಳ್ಳಬೇಕನ್ನೋ ಪ್ರಯತ್ನದ ಭಾಗ ಇದಾದಂತೆ ಕಾಣಿಸ್ತಾ ಇದೆ. ಇಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಒಂದಷ್ಟು ಜನ ಬರ್ಬೋದು, ಅಥವಾ ಈ ಕಡೆಯಿಂದಲೇ ಇನ್ನೊಂದಷ್ಟು ಜನ ಆ ಕಡೆಗೂ ಹೋಗ್ಬೋದು. ಅದು ಕೇವಲ ಚನ್ನಪಟ್ಟಣ ಅಂತಲೇ ಹೇಳಕ್ಕಲ್ಲ, ರಾಮನಗರ ಇರ್ಬೋದು, ಮಾಗಡಿ ಇರ್ಬೋದು, ಕುಣಿಗಲ್ ಇರ್ಬೋದು, ಕನಕಪುರ ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇದೇ ರೀತಿಯ ಪಕ್ಷಾಂತರಗಳು ಎರಡೂ ಕಡೆಯಲ್ಲಿ ಇನ್ನಷ್ಟು ಆಗುವ ಸಾಧ್ಯತೆ ಅಂತೂ ಇದೆ. ಆದರೆ ತಡರಾತ್ರಿ ಆಪರೇಷನ್ ಏನು ಅಷ್ಟು ಪ್ರಮುಖವಾಗಿತ್ತು ಅಂದರೆ ಬಂದಾಗ ಸೇರಿಸ್ಕೊಂಡ್ಬಿಡ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ತಡರಾತ್ರಿ 11:30 ನಂತರ ಕೆಪಿಸಿಸಿ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆಯನ್ನು ಮಾಡಿಕೊಂಡಿದ್ದು ಕೂಡ ಒಂದು ವಿಶೇಷ ಅಂತ ಹೇಳ್ಬೋದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಸುಕೇಶ್. ಒಟ್ಟಾರೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ವೀಕ್ ಇದೆ, ಚನ್ನಪಟ್ಟಣ ಕೂಡ ಬೆಂಗಳೂರು ಗ್ರಾಮಾಂತರಕ್ಕೆ ಸೇರುತ್ತೆ. ಸೊ ಆ ಮುಖಾಂತರ
ಕಾಂಗ್ರೆಸ್ಗೆ ಬಲ ತುಂಬುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಆಮೇಲೆ ಯಾರಿಗೂ ಚಾನ್ಸ್ ಕೊಡಬಾರ್ದು. ಬೆಳಗ್ಗೆ ಇದೇನಾದರೂ ಕುಮಾರಸ್ವಾಮಿ ಗೊತ್ತಾಗಿ ಇವರೆಲ್ಲರೂ ಮನವೊಲಿಕೆ ಆಗಿಬಿಡಬಹುದು. ಹಾಗಾಗಿ ರಾತ್ರಿ 11ವರೆಗೆ ಆಪರೇಷನ್ ನಡೆದಿದೆ. ಈ ನಡುವೆ ಕುಮಾರಸ್ವಾಮಿ ಪರವಾಗಿ ವಿಪಕ್ಷ ನಾಯಕ ಅಶೋಕ್ ಇವತ್ತು ಮಂಡ್ಯದಲ್ಲಿ ಪ್ರಚಾರ ಕೈಗೊಳ್ತಾ ಇದ್ದಾರೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಪರ ಪ್ರಚಾರವನ್ನು ನಡೆಸ್ತಾರೆ ಅಶೋಕ್. ಮೈತ್ರಿ ಒಪ್ಪಂದದ ಹಿನ್ನೆಲೆಯಲ್ಲಿ HDK ಪರ ಅಶೋಕ್ ಮತಬೇಟೆ. ಮೈತ್ರಿ ಒಪ್ಪಂದ ಅಂದರೆ ಮೈತ್ರಿ ಮಾಡ್ಕೊಂಡ್ಮೇಲೆ ಮುಗೀತು. ಅವರ ಪರವಾಗಿ ಇವರು, ಇವರ ಪರವಾಗಿ ಅವರು ಪ್ರಚಾರ ಮಾಡಲೇಬೇಕಾಗುತ್ತೆ. BJP ಕ್ಯಾಂಡಿಡೇಟ್ ಇರೋ ಕಡೆ ಕುಮಾರಸ್ವಾಮಿನೂ ಕೂಡ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಕುಮಾರಸ್ವಾಮಿ ಪರವಾಗಿ ಈಗ ಅಶೋಕ್ ಮತ್ತೊಬ್ಬ ಒಕ್ಕಲಿಗ ನಾಯಕ ಈಗ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ.